ಕೂದಲು ಅಥವಾ ಬಟ್ಟೆ ಕಟ್ ಮಾಡುವಂತಹ ಕತ್ರಿ ಕಾಣೆಯಾದ್ರೆ ಏನಾಗುತ್ತೆ? ಸಿಂಪಲ್ ಆಗಿ ಹೇಳೋದಾದ್ರೆ ಹೊಸ ಕತ್ತರಿಯನ್ನ ಖರೀದಿ ಮಾಡಬಹುದು ಅಷ್ಟೇ. ಆದ್ರೆ ಜಪಾನ್ನಲ್ಲಿ ಕತ್ತರಿಯೊಂದು ಕಣ್ಮರೆ ಆಗಿದ್ದಕ್ಕೆ ಬರೋಬ್ಬರಿ 36 ವಿಮಾನಯಾನ ಹಾರಾಟವೇ ರದ್ದಾಗ್ಬಿಟ್ಟಿತ್ತು. 201 ವಿಮಾನ ಸಂಚಾರ ವಿಳಂಬ ಆಗಿದೆ. ಸಾವಿರಾರು ಪ್ರಯಾಣಿಕರು ಸಕಾಲಕ್ಕೆ ತೆರಳಲಾಗದೆ ಪರದಾಡ್ತಾ ಇದ್ದಾರೆ. ಈ ಕತ್ತರಿ ಮಿಸ್ ಆಗಿರೋದಕ್ಕೂ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳು ವಿಳಂಬ ಆಗೋದಕ್ಕೂ ಒಂದು ಕುತೂಹಲದ ಅಂಶವಿದೆ. ಅದು ಈಗ ಬಹಿರಂಗವಾಗಿದೆ. ಕಳೆದ ಶನಿವಾರ ಜಪಾನ್ ದೇಶದ ಹೊಕ್ಕಾಯಿಡೋ ಎನ್ನುವಂತಹ ಪ್ರದೇಶದಲ್ಲಿರುವಂತಹ ನ್ಯೂ ಚಿತೋಸೆ ಏರ್ಪೋರ್ಟ್ನಲ್ಲಿ ಈ ಒಂದು ವಿಚಿತ್ರ ಬೆಳವಣಿಗೆ ನಡೆದಿದೆ. ಏರ್ಪೋರ್ಟ್ ಆವರಣದಲ್ಲಿಯೇ ಇರುವಂತಹ ಅಂಗಡಿಯೊಂದರಲ್ಲಿ ಇದ್ದಕ್ಕಿದ್ದಂತೆ 2 ಕತ್ತರಿ ಕಾಣೆಯಾಗಿತ್ತು. ಆ ಒಂದು ವಿಚಾರವನ್ನ ಅಂಗಡಿಯ ಸಿಬ್ಬಂದಿ ಏರ್ಪೋರ್ಟ್ನ ಭದ್ರತಾ ಸಿಬ್ಬಂದಿಯ ಗಮನಕ್ಕೆ ಕೂಡ ತಂದಿದ್ರು. ವಿಮಾನ ನಿಲ್ದಾಣದ ಒಳಗಿನ ಅಂಗಡಿಯಲ್ಲಿ ಕತ್ತರಿ ಕಾಣೆಯಾಗಿದೆ ಅಂದ್ರೆ ಅದು ದುಷ್ಕೃತ್ಯಕ್ಕೆ ಬಳಕೆ ಮಾಡುವಂತಹ ಆತಂಕ ಕೂಡ ಇತ್ತು. ಪ್ರಯಾಣಿಕರು ಯಾರಾದ್ರೂ ಆ ಕತ್ತರಿಯನ್ನ ಕದ್ದು ವಿಮಾನವನ್ನ ಏರಿರಬಹುದು ಅನ್ನುವಂತಹ ಅನುಮಾನ ಕೂಡ ಇತ್ತು. ಅಲ್ಲಿ ಏನಾದ್ರೂ ಎಡವಟ್ಟು ಮಾಡುವಂತಹ ಸಾಧ್ಯತೆ ಇತ್ತು. ಅದನ್ನ ಅರಿತು ಏರ್ಪೋರ್ಟ್ನ ಭದ್ರತಾ ಸಿಬ್ಬಂದಿ ಕಾಣೆಯಾಗಿದ್ದಂತಹ ಕತ್ತರಿಗೆ ಹುಡುಕಾಟವನ್ನ ನಡೆಸಿದ್ರು. ಕತ್ತರಿಯನ್ನ ಪ್ರಯಾಣಿಕರು ವಿಮಾನದೊಳಕ್ಕೆ ಕೊಂಡೊಯ್ಯುವುದನ್ನ ತಪ್ಪಿಸಲು ಟೇಕ್ ಆಫ್ ಆಗಬೇಕಾಗಿದ್ದ ವಿಮಾನಗಳನ್ನ ನಿಲ್ಲಿಸ್ಬಿಟ್ರು. ಬರೋಬ್ಬರಿ 36 ವಿಮಾನ ಹಾರಾಟ ನಿಲ್ಲಿಸಿ ಪ್ರತಿ ಪ್ರಯಾಣಿಕರನ್ನ ಸ್ಕ್ಯಾನ್ ಮಾಡಿ ತಪಾಸಣೆಯನ್ನ ಮಾಡಿದ್ರು. ಆದ್ರೆ ಯಾರ ಬ್ಯಾಗ್ನಲ್ಲೂ ಕೂಡ ಕಾಣೆಯಾಗಿದ್ದ 2 ಕತ್ತರಿ ಸಿಗ್ಲೇ ಇಲ್ಲ. ಈ ಹುಡುಕಾಟ ಮಾಡೋಕೆ ಬರೋಬ್ಬರಿ 2 ಗಂಟೆ ಸಮಯ ಹಿಡಿಯಿತು. 36 ಫ್ಲೈಟ್ ಸಂಚಾರ ನಿಲ್ಲಿಸಿದ್ರೆ ಒಟ್ಟು 201ಕ್ಕೂ ಹೆಚ್ಚು ವಿಮಾನಗಳು ತಡವಾಗಿ ಟೇಕ್ ಆಫ್ ಲ್ಯಾಂಡ್ ಆಗಬೇಕಾಗಿತ್ತು. ಅಂಗಡಿಯಲ್ಲಿ ನಾಪತ್ತೆಯಾಗಿದ್ದಂತಹ ಕತ್ತರಿ ಹುಡುಕೋಕೆ ಮುಂದಾಗಿದ್ದಂತಹ ಭದ್ರತಾ ಸಿಬ್ಬಂದಿಗಳಿಗೆ ಶನಿವಾರ ಎಷ್ಟು ಹುಡುಕಿದ್ರೂ ಕೂಡ ಅದು ಸಿಗ್ಲೇ ಇಲ್ಲ. ಆದ್ರೆ ಮರುದಿನ ಅವೇ ಒಂದು ಜೊತೆ ಕತ್ತರಿಗಳು ಕಾಣೆಯಾಗಿದ್ದ ಅಂಗಡಿಯಲ್ಲೇ ಸಿಕ್ಕಿದೆ. ಅಂಗಡಿಯ ಟೇಬಲ್ ಅಡಿಯಲ್ಲೇ ಎಲ್ಲಾ ಕತ್ತರಿಗಳು ಬಿದ್ದಿದ್ವು. ಅಂಗಡಿ ಸಿಬ್ಬಂದಿ ಎಡವಟ್ಟಿನಿಂದ ವಿಮಾನ ಹಾರಾಟ ವಿಳಂಬವಾಗಿ ಸಾಕಷ್ಟು ನಷ್ಟವನ್ನ ಅನುಭವಿಸುವಂತೆ ಆಗಿದೆ.